ಲೂಯಿಸ್ ಬ್ರೈಲ್ ಅವರು ಅಂದ್ರೆ ಈ ಬ್ರೈಲ್ನ ಪಿತಾಮ ಅಂತ ನಾವು ಕರಿತೀವಿ. ಯಾಕೆ ಅಂತಂದ್ರೆ ಅವ್ರ ತಂದೆ ಈ ಒಂದು ಚಪ್ಪಲಿಯನ್ನ ಕೆಲಸ ಮಾಡುವಂತ ಕಾಬ್ಲರ್ ಆಗಿದ್ರು. ಅವರಲ್ಲಿ ಅವರು ಮಗ 3 ವರ್ಷ ಇದ್ದಾಗ ತಂದೆ ಇಟ್ಟಿರುವಂತ ಒಂದು ಚಾಕುನ ತೆಗೆದುಕೊಂಡು ಒಂದು ಚರ್ಮಕ್ಕೆ ಚುಚ್ಚಬೇಕಾದ್ರೆ ಅದು ಆಕಸ್ಮಿಕವಾಗಿ ಆ ಚರ್ಮ ತುಂಬಾ ಹಾರ್ಡ್ ಆಗಿರೋದ್ರಿಂದ ಕಣ್ಣಿಗೆ ಹೋಗಿ ಚುಚ್ಕೊಂಡು ಏನಾಯ್ತು ಅಂದ್ರೆ ಅವ್ರ ಕಣ್ಣು ದೃಷ್ಟಿ ಕಳ್ಕೊಂಡ್ಬಿಡ್ತಾರೆ ಅವರ 3ನೇ ವಯಸ್ಸಿನಲ್ಲಿ. ಹಾಗೇನೆ ಅವ್ರಿಗೆ ಏನಾಗುತ್ತೆ, ಅದು ಸೋಂಕಿನಿಂದ ಅವಾಗ ಅಷ್ಟೊಂದು ಮೆಡಿಕಲ್ ಎಲ್ಲ ಇಷ್ಟೊಂದು ಅಡ್ವಾನ್ಸ್ ಇಲ್ಲದೆ ಇರೋದ್ರಿಂದ ಅದು ಸೋಂಕಾಗಿ ಪಕ್ಕದ ಇನ್ನೊಂದು ಕಣ್ಣು ಕೂಡ ಹೊರಟೋಗುತ್ತೆ. ಸೊ 2 ಕಣ್ಣು ಹೊರಟೋದ್ಮೇಲೆ ಅವ್ರ ತಂದೆಗೆ ಮಗನನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆಲ್ಲೋ ಅಲ್ಲಿ ಸಾಮಾನ್ಯ ಸ್ಕೂಲಲ್ಲಿ ಹೋದ್ರೆ ಅವ್ರಿಗೆ ಓದ್ಕೊಳಕ್ಕೆಲ್ಲ ಆಗ್ತಾ ಇರಲ್ಲ. ಹಾಗಾಗಿ ಒಂದು ಪ್ಯಾರಿಸ್ ಅಲ್ಲಿ ಒಂದು ಸ್ಕೂಲ್ ಇದೆ, ಇನ್ಸ್ಟಿಟ್ಯೂಷನ್ ಆಫ್ ದ ಬ್ಲೈಂಡ್ ಅಂತ ಒಂದು ಶಾಲೆ. ಬಟ್ ಅದ್ರಲ್ಲಿ ಬ್ರೈಲ್ ಇರೋದಿಲ್ಲ. ಅಲ್ಲಿ ಏನ್ ಮಾಡ್ತಾ ಇರ್ತಾರಂದ್ರೆ ಆ ಸ್ಕೂಲಲ್ಲಿ ಒಂದು ಎಂಬೋಸ್ ಮೂಲಕ ಬರೆದ್ಬಿಟ್ಟು, ಅಂದ್ರೆ ಒಂದು ಕಬ್ಬಿಣದ ತುಂಡಲ್ಲಿ ಬರೆದ್ಬಿಟ್ಟು ಅದನ್ನ ಹೇಗೆ ಅಕ್ಷರಗಳಿರ್ತಾವಂತ ತೋರಿಸ್ತಾ ಇರ್ತಾರೆ. ಅದು ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಓದೋದಕ್ಕೆ. ಯಾಕೆ ಅಂತಂದ್ರೆ ಅದು ತುಂಬಾ ಪುಸ್ತಕಗಳ ಗಾತ್ರ ಜಾಸ್ತಿ ಇರುತ್ತೆ, ಅಕ್ಷರಗಳನ್ನ ಅವ್ರು ಕಲಿಯೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಆಮೇಲೆ ಅವ್ರು ಬರೀಬೇಕಂದ್ರೆ ತಾಮ್ರ ತಂತಿಗಳಿಂದ ಅಕ್ಷರಗಳನ್ನ ರೂಪಿಸಿ ಅದನ್ನ ಒಂದು ಹಸಿ ಹಾಳೆ ಮೇಲೆ ಪ್ರಿಂಟ್ ಮಾಡ್ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಅವರಿಗೆ ಫಾಸ್ಟ್ ಆಗಿ ಈಗಿನ ತರ ಒಂದು ಫಾಸ್ಟ್ ಆಗಿ ಓದೋಕ್ ಆಗ್ತಿರಲ್ಲ. ಸೊ ಅಂತ ಒಂದು ಸ್ಕೂಲಿಗೆ ಲೂಯಿ ಬ್ರೈಲ್ ಅವರು ಹೋಗ್ತಾರೆ. ಆ ಸ್ಕೂಲು 1785ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುತ್ತೆ. ಲೂಯಿ ಬ್ರೈಲ್ ಅವರು ಒಂದು 1809ನೇ ಇಸ್ವಿಯಲ್ಲಿ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಎಲ್ಲ ನೋಡಿದಾಗ ಅವ್ರಿಗೆ ತುಂಬಾ ಕಷ್ಟ ಆದಾಗ ಅವ್ರು ಏನ್ ಮಾಡ್ತಾರೆ, ಇದಕ್ಕೊಂದು ಏನಾದ್ರು ಪರಿಹಾರ ಕಂಡುಹಿಡಿಬೇಕು ಅಂದಾಗ ಒಬ್ರು ಆರ್ಮಿ ಪರ್ಸನ್ ಅವರು ಒಂದು ಈ ಟ್ಯಾಕ್ಟೈಲ್ನ ಯೂಸ್ ಮಾಡಿ ಒಂದು ವಿಶೇಷ ತಂತ್ರಜ್ಞಾನನ ಬಳಸ್ಕೊಂಡು ಅಲ್ಲಿ ಆರ್ಮಿ ಸೀಕ್ರೆಟ್ ಕೋಡಿಂಗ್ ನ ಮಾಡ್ತಿರ್ತಾರೆ. ಅದರಲ್ಲಿ ಚುಕ್ಕಿಗಳು, ಗೆರೆಗಳು, ಈ ತರ ಒಂದು ಎಂಬೋಸ್ ಇರುತ್ತೆ. ಅವ್ರಿಗೆ ಆ ಚುಕ್ಕಿ ಮುಡಿದಾಗ ಅನ್ಸುತ್ತೆ ಇದನ್ನ ಫಾಸ್ಟ್ ಆಗಿ ನಾವು ಬರೆಯೋಕೆ ಮತ್ತೆ ಓದೋದಕ್ಕೆ ಫಾಸ್ಟ್ ಆಗಿ ಮಾಡ್ಬೋದು ಅಂತ ಅನ್ಸುತ್ತೆ ಲೂಯಿ ಬ್ರೈಲ್ ಅವರಿಗೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹೆಲ್ಪ್ ತಗೊಂಡು ಅವ್ರ ತಂದೆ ಒಂದು ಚುಚ್ತಾ ಇರುವಂತ ಸೂಜಿ ಇರುತ್ತಲ್ಲ, ಅದರಿಂದ ಚುಚ್ಚಿದಾಗ ಒಂದು ಚುಕ್ಕಿಗಳು ಮೂಡುತ್ತೆ. ಆ ಚುಕ್ಕಿಗಳು ಮೂಡಿದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದರಿಂದನೇ ನಾನು ಅಕ್ಷರ ಮಾಡ್ಬೋದು ಅಂತ ಆ 6 ಡಾಟ್ ನ ನನ್ನ ಹತ್ರ ಒಂದು ಬ್ರೈಲ್ ಸ್ಲೇಟ್ ಇದೆ, ನಾನು ತೋರಿಸ್ತೀನಿ. ಇದು ಬ್ರೈಲ್ ಸ್ಲೇಟ್. ಈ ತರದೇ ಒಂದು ಆಗಿನ ಕಾಲದಲ್ಲಿ ಅಂದ್ರೆ ಇಷ್ಟೊಂದು ಅಡ್ವಾನ್ಸ್ ಇರಲ್ಲ. ಅವ್ರು ಏನಂದ್ರೆ ಈ ತರ ಒಂದು ಮನೆಗಳನ್ನ ಒಂದು ಕಬ್ಬಿಣ ಮರದ ತುಂಡಲ್ ಮಾಡಿ ಈ ತರ ಮನೆಗಳನ್ನ ಅವ್ರ ತಂದೆ ಹೆಲ್ಪ್ ಇಂದ ಮಾಡ್ಕೋತಾರೆ. ಸೊ ಮಾಡಿದಾಗ ಈ ಒಂದು ಬ್ರೈಲ್ ಸ್ಲೇಟ್ ಬರುತ್ತೆ. ಸೊ ಇದರಲ್ಲಿ ನಮ್ಮಲ್ಲಿ ಹೇಗ್ ಬರಿತೀವಿ ಅಂದ್ರೆ ಈ ರೈಟ್ ಸೈಡ್ ಇಂದ ಬರಿತಾ ಹೋಗ್ತೀವಿ, ಈ ತರ .1 .2 ಅಂತ. ಸೊ ಈ ತರ ಬರೆದಾಗ ಅಕ್ಷರಗಳು ಮೂಡುತ್ತೆ. ಇದನ್ನ ತೆಗೆದಾಗ ನಾವು ಇರುತ್ತವೆ, ಇದನ್ನ ನಾವು ಲೆಫ್ಟ್ ಸೈಡ್ ಓದ್ಕೋತೀವಿ. ಸೊ ಇದು ಬ್ರೈಲ್ ಸ್ಲೇಟ್. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂತಂದ್ರೆ ಇದರಿಂದಾನೇ ಆಕ್ಚುಲಿ ನಾವು ಬರೆಯೋದು.